ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಲ್ಲಿ ಇನ್ನೊಂದು ಪ್ರಶ್ನೆ ಹೈಲೈಟ್ ಆಗೋ ಚಾನ್ಸಸ್ ಇರ್ತದ. ಯಾಕಪ್ಪ ಅಂದ್ರ ಈ ತರ ಆಲ್ರೆಡಿ ಕ್ವಶನ್ಸ್ ನೇ ಕೇಳ್ಯಾರ. ಈಗಿನ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ರು. ಬಟ್ ಈ ಆಪ್ಷನ್ಸ್ ಒಳಗಡೆ ಈ ಪ್ರೆಸೆಂಟ್ 2025 ಆಗಿದೆನು, ಈ 2025 ನೀತಿ ಆಯೋಗದ ಅಧ್ಯಕ್ಷರ ಒಳಗಡೆ ಇದ್ರ ಒಳಗಡೆ ಯಾವುದೋ ಆಪ್ಷನ್ಸ್ ಗಳು ಇಲ್ಲ. ಬಟ್ ಇದು ಹಿಂದಿನ ಪ್ರಶ್ನೆ ಪತ್ರಿಕೆ. ಆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರಪ್ಪ ಅಂದ್ರೆ ಸಾಕಷ್ಟು ಜನರಿಗೆ ಆನ್ಸರ್ ಗೊತ್ತಿರ್ತದ. ಆದ್ರ ಅಲ್ಲಿ ಏನ್ ಕೇಳ್ಬಿಟ್ಟನಪ್ಪ ಅಂದ್ರ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಉಪಾಧ್ಯಕ್ಷರು ಈಗ ಪ್ರಸ್ತುತವಾಗಿ ಉಪಾಧ್ಯಕ್ಷರು ಯಾರು ಇರ್ತಾರ ಅಂತೇಳಿ ನಾವು ನೋಡ್ಕೊಂಡ್ರೆ ಸಾಕು. ಇಲ್ಲಿ 2022ರಿಂದ ಈ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಸುಮನ್ ಬೇರಿ ಅಂತೇಳಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರ ಆ ಸುಮನ್ ಬೇರಿ ಅಂತೇಳಿ ಇವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಈಗ ಪ್ರಸ್ತುತವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀತಿ ಆಯೋಗ ಏನಿದು, ಇದು ಯಾವಾಗ ಜಾರಿಗೆ ಬಂತು ಅಂತ ಕ್ವಶನ್ಸ್ ಕೇಳಬಹುದು. ನೀತಿ ಆಯೋಗ ಅನ್ನೋದು ಮೊದಲ ಏನಿದ್ದಪ್ಪ ಅಂದ್ರ ಯೋಜನಾ ಆಯೋಗಗಳಿದ್ದು. ಏನಿತ್ತಪ್ಪ ಅಂದ್ರೆ ಮೊದಲ ಯೋಜನಾ ಆಯೋಗ ಇತ್ತು. ಆ ಯೋಜನಾ ಆಯೋಗದ ಬದಲಿಗೆ ಬಂದಂತ ಆಯೋಗ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ನೀತಿ ಆಯೋಗ ಅಂತ ಕೇಳ್ತೀವಿ ನಾವು. ಹೌದಾ? ಸ್ವಲ್ಪ ಇಲ್ಲಿ ಕಾಣಿಸ್ಲಿಲ್ಲಪ್ಪ ಅಂದ್ರೆ ನೋಡ್ರಿ, ಯೋಜನಾ ಆಯೋಗದ ಬದಲಿಗೆ ಬಂದಂತ ಇನ್ನೊಂದು ಆಯೋಗ ಯಾವುದಪ್ಪ ಅಂದ್ರೆ ನೀತಿ ಆಯೋಗ ಅಂತೇಳಿ ಕರಿತೇವೆ. ನೀತಿ ಆಯೋಗ. ಹಾಗಾದ್ರೆ ಇಂಥ ನೀತಿ ಆಯೋಗ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕ್ವಶನ್ಸ್ ಕೇಳ್ತಾನೆ. 2015 ಜನವರಿ 1 ಇದು ನೀತಿ ಆಯೋಗ ಏನಾಗ್ತದಪ್ಪ ಅಂದ್ರ ಭಾರತ ದೇಶದಲ್ಲಿ ಜಾರಿಗೆ ಬರ್ತದ. ಇಂಥ ನೀತಿ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿರ್ತಾರಪ್ಪ ಅಂತ ಕ್ವಶನ್ಸ್ ಕೇಳಿದಾಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳನ್ನೇ ಏನಾಗಿರ್ತಾರಪ್ಪ ಅಂದ್ರ ನರೇಂದ್ರ ಮೋದಿ ಅಂತ ಕರಿತೀವಿ. ಹೌದಾ? ಈ ನರೇಂದ್ರ ಮೋದಿ ಅವರು ಏನ್ ಮಾಡಿದಾರಪ್ಪ ಅಂದ್ರ ಇವರು 2015ರಲ್ಲಿ ಅಧಿಕಾರಕ್ಕೆ ಬಂದಿರ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತರ್ತಾರೆ. ಅದರ ಮೊದಲ ಅಧ್ಯಕ್ಷರಾಗಿ ಕೂಡ ಇವರೇ ಏನ್ ಮಾಡ್ತಾರಪ್ಪ ಅಂದ್ರ ಆಯ್ಕೆ ಆಗಿರ್ತಾರ. ಇನ್ನು ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತ ಕ್ವಶನ್ಸ್ ಕೇಳಿದ್ರು ಸುಮನ್ ಬೇರಿ ಅಂತೇಳಿ ಈಗ ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ. ಈ ತರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ತುವಂತ ಚಾನ್ಸಸ್ಗಳು ಸಾಕಷ್ಟು ಇರ್ತಾವೆ. ಈ ತರ ಪ್ರಶ್ನೆಗಳನ್ನು ಕೂಡ ನೋಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಹಿಂದೆ ಇವು ನಡೆದಂತ ಎಲ್ಲ ಆಫೀಷಿಯಲ್ ಕ್ವಶನ್ ಪೇಪರ್ಗಳೇ. ಪೇಜ್ ನ ಫಾಲೋ ಮಾಡ್ಕೊಡ್ರಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.